ಇದು ಬಂದು ಗೋಮಯ ಗಣೇಶ. ಗೋಮಯದಲ್ಲಿ ತಯಾರಾದ ಸುಂದರವಾದ ಗಣೇಶ. ಗಣೇಶ ಓಹೋ ಬಾಲ ಗಣೇಶ ಹಾ, ತುಂಬಾ ಚೆನ್ನಾಗೈತಮ್ಮ. ಅಂದ್ರೆ ಇದು ಪ್ಯೂರ್ ಗೋಮಯ ಬಿಟ್ರೆ ಬೇರೆ ಏನು ಕೆಮಿಕಲ್ ಆಡ್ ಮಾಡಿಲ್ಲ? ಇಲ್ಲ ಸರ್. ಅಂದ್ರ ಗೋಮಯನ ನಾವು ಬಿಸಿಲಲ್ಲಿ ಒಣಗಿಸಿ ಅದನ್ನ ಪೌಡರ್ ಮಾಡ್ತೀವಿ ಸರ್. ಪೌಡರ್ ಮಾಡಿ ಗೌರ್ಗಮ್ ಪೌಡರ್ ಅಂದ್ರ ಅದೇನ್ ಕೆಮಿಕಲ್ ಅಲ್ಲ ಸರ್. ಅದನ್ನ ಈ ನಮ್ಮ ಚೌಳಿಕಾಯಿ ಅಂತಾರಲ್ಲ ಸರ್, ಅದರದ ಬೀಜನ ಪೌಡರ್ ಮಾಡಿ ಅದನ್ನ ಇದ್ರಲ್ಲಿ ಹಾಕಿ ಮಾಡಿದಿರ್ತ ಸರ್. ಗೋರ್ ಗಮ್ ಪೌಡರ್ ಅಂತಾರನ್ರಿ. ಅಂದ್ರೆ ಹಾಕೋಲಿಂತ್ರ ಇದಕ್ಕ ಒಂದ್ ಶೈನ್ ಬರ್ತ, ಮತ್ತೆ ಗಟ್ಟಿತನ ಬರ್ತ. ಯಾಕಂದ್ರೆ ಆ ಎಂಡಿ ಪುಡಿ ಅಂತಂದ್ರ ಇವಾಗ ಆಲ್ರೆಡಿ ಒಣಗಿ ಬಿಟ್ಟಿರ್ತೈತಿ, ಉದುರ್ತದ. ಮತ್ತೆ ಅದನ್ನ ಒಂದ್ ಹದಕ್ ತರ್ಬೇಕಂದ್ರ ಅವಾಗ ನಾವು ಅದ್ರಲ್ಲಿ ಗೌರ್ಗಮ್ ಪೌಡರ್ ನ ಉಪಯೋಗ ಮಾಡ್ಲೇಬೇಕು. ಅಂದ್ರೆ ಇದು ಮೋಲ್ಡ್ ಅಲ್ಲಿ ಹಾಕಿ ಪ್ರೆಸ್ ಮಾಡ್ತಾರೆ. ಮೋಲ್ಡ್ ಇದೆ ಸರ್, ಮೋಲ್ಡ್ ಅಲ್ಲಿ ಹಾಕಿ ಪ್ರೆಸ್ ಮಾಡ್ತೀವಿ. ಇದ್ರಲ್ಲಿ ನಾವು ಈ ಸೈಜ್ ಲಿಂತ್ರ ಹಿಡ್ಕೊಂಡು 1 ಫೂಟ್ ವರೆಗೂ ಬೇಕಂದ್ರೆ ಮಾಡ್ಕೊಡ್ತೀವಿ. 1 ಅಡಿವರೆಗೂ ಮಾಡ್ಕೊಡ್ತೀವಿ. ಬೇರೆ ಬೇರೆ ಡಿಸೈನ್ ಅಂದ್ರೆ ಈಗ ಗೋಡೆಗೆ ಹಾಕ್ತಾರಲ್ಲ ಸರ್, ಆ ತರ, ಮತ್ತೆ ಪೂಜೆಗ್ ಬೇಕಂದ್ರ ಆ ತರ. ಇದ್ರಲ್ಲಿ ಕಲರ್ ಕೂಡ ಮಾಡ್ಕೊಡ್ತೀವಿ. ಅದು ನಮ್ಮ ಗ್ರಾಹಕರು ಯಾವ ತರ ಹೇಳ್ತಾರ ಆ ತರ. ಅಂದ್ರೆ ಬೇಕಂದ್ರೆ ಬೇಕು, ಇಲ್ಲ ಬೇಡ ನಮ್ಗೆ ನ್ಯಾಚುರಲ್ ಆಗಿರ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಕೂಡ ಕೊಡ್ಸಿ. ಇದು ಏನ್ ರೇಟ್ ಕೊಡ್ತಾ ಇದ್ರ? ಇವಾಗ ಈ ಸದ್ಯ ಈ ಸೈಜಿನ ಗಣೇಶ ಅಂದ್ರೆ 150 ರೂಪಾಯಿ ಸರ್. ಅದು ಸೈಜ್ ಮೇಲೆ ಡಿಸೈನ್ ಮೇಲೆ ರೇಟ್ಗಳು ವ್ಯತ್ಯಾಸ ಇರ್ತಾವ. ಓಕೆ.